ವೀಕ್ಷಕರೇ, ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಆರೋಗ್ಯ ಸೂತ್ರ ಆಹಾರ ಪದ್ಧತಿಯ ಬಗ್ಗೆ ತಿಳಿಸಿಕೊಡುವಂತಹ ಹೊಸ ಕಾರ್ಯಕ್ರಮ ನಿಮಗಾಗಿ ತಂದಿದ್ದೀವಿ. ಅದುವೇ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಕತ್ವದ ಆರೋಗ್ಯ ಧ್ವಜ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ವೈದ್ಯರಾದ ವಿನಯ್ ಅವರು, ಹಾಗೆ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ನಾಗನಗೌಡ ಪಾಟೀಲ್ ಅವರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಕಳೆದ ಸಂಚಿಕೆಗಳಲ್ಲಿ ಆಳ್ವಿಕಾಳಿನ ಬಗ್ಗೆ ತಿಳ್ಕೊಂಡಿದ್ವಿ, ಹುರುಳಿಕಾಳಿನ ಬಗ್ಗೆ ತಿಳ್ಕೊಂಡಿದ್ವಿ, ಹಾಗೆ ಬೇಸಿಲ್ ಸೀಡ್ಸ್ ಬಗ್ಗೆ ಪಾನೀಯ ಕೂಡ ಇಟ್ಟಿದ್ದೀರಿ. ಇದಕ್ಕೂ ಮೊದಲು ಬೇಸಿಲ್ ಸೀಡ್ಸ್ ಈಗ ಬಹಳಷ್ಟು ಪ್ರಯೋಗಗಳಿದೆ. ಸಬ್ಜಾ ಸೀಡ್ಸ್ ಅಂತಾರೆ, ಕಾಮಕಸ್ತೂರಿ ಬೀಜ ಅಂತಾರೆ, ಕನ್ಫ್ಯೂಷನ್ಸು ಅಷ್ಟೇ ಇದೆ. ಸೊ ಈ ಸೀಡ್ಸ್ ಇತ್ತೀಚೆಗೆ ಸ್ವಲ್ಪ ಚಾಲ್ತಿಲಿ ಬರ್ತಾ ಇದೆ. ಸ್ವಲ್ಪ ಯಾರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ, ಫೈಬರ್ ಅನ್ನುವಂಥದ್ದಾಗಲಿ, ಈ ಬಹಳಷ್ಟು ಇದೆ ವಿಷಯಗಳು. ಸೊ ನೀವು ಹೇಳೋ ಪ್ರಕಾರ ಬೇಸಿಲ್ ಸೀಡ್ಸ್ ಅದಕ್ಕೂ ಒಂದು ಇತಿಹಾಸ ಇದೆಯಾ, ಹೇಳಿ. ಹೌದು, ಸನಾತನದಲ್ಲಿ ಮನೆಯಲ್ಲಿ ಕಾಮನ್ ಆಗಿ ಸಿಗೋಂಥದ್ದು ತುಳಸಿ ಗಿಡ. ಸೊ ತುಳಸಿದ ಆಕ್ಚುಯಲ್ ಪರ್ಪಸ್ ಏನಂತಂದ್ರೆ ನಮ್ಮ ಪ್ರಭಾವಳಿನ ಗಟ್ಟಿ ಮಾಡಕ್ಕೆ ಅಂತ. ಸೊ ನೀವೆಲ್ಲೇ ಹೊರಗಡೆ ಹೋಗ್ತಿದ್ದೀರಾ, 4 ಜನರ ಮೀಟ್ ಮಾಡ್ತೀರಾ, ನೆಗೆಟಿವ್ ಎನರ್ಜಿ ಕ್ಯಾರಿ ಮಾಡ್ತಿದ್ದೀರಾ, ಅದನ್ನ ತೆಗಿಬೇಕು ಅಂತಂದ್ರೆ ನೀವು ಮನೆ ಒಳಗಡೆ ಹೋಗ್ಬೇಕಾದ್ರೆ ನೀವು ತುಳಸಿ ಕಡೆಯಿಂದ ಹೋದ್ರೆ ತುಳಸಿ ನಿಮ್ಮನ್ನ ಕ್ಲೀನ್ ಮಾಡುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ಅಫ್ಕೋರ್ಸ್ ಈಗ ತುಳಸಿ ಇಲ್ಲ, ಸ್ಟಿಕ್ಕರ್ಗಳು ಬಂದಿದ್ದಾವೆ, ತುಳಸಿ ಸ್ಟಿಕ್ಕರ್ ಪೂಜೆ ಮಾಡ್ತಾರೆ. ಸೊ ಯಾವಾಗ ನಿಮಗೆ ಅಸಲಿ ಪರ್ಪಸ್ ಸಾಲ್ವ್ ಆಗಲ್ವಲ್ಲ, ಸೊ ಅವಾಗ ರೀಪ್ಲೇಸ್ಮೆಂಟ್ ಹುಡ್ಕೋತವೆ. ನಾವು ಮೊದಲು ಶೀತ ಆದಾಗ ಏನ್ ಮಾಡ್ತಿದ್ವಿ, ಕೆಮ್ಮಾದಾಗ ಏನ್ ಮಾಡ್ತಿದ್ವಿ, ಕಷಾಯಕ್ಕೆ 2 ಎಲೆ ತುಳಸಿ ಹಾಕಿ ಕುದಿಸಿದ್ರೆ ಅದು ನಿಮಗೆ ಶೀತ ಕೆಮ್ಮನ್ನೆಲ್ಲ ಕಡಿಮೆ ಮಾಡ್ತಾ ಇತ್ತು. ಪೌಷ್ಟಿಕ ಆಹಾರ ತಿಂತಿದ್ವಿ, ಮಲಬದ್ಧತೆ ಆಗ್ತಿರ್ಲಿಲ್ಲ. ಸೊ ಈಗ ಮಲಬದ್ಧತೆ ಆಗ್ತಿರೋದಕ್ಕೆ ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಎಕ್ಸ್ಪೆರಿಮೆಂಟಿಂಗ್. ಏನ್ ತಿಂದ್ರೆ ನನಗೆ ಮಲಬದ್ಧತೆ ಕಡಿಮೆ ಆಗುತ್ತೆ ಅಂತ. ಆ ತರದ ಒಂದು ಆಕ್ಸಿಡೆಂಟಲ್ ರೀಡಿಸ್ಕವರಿ ಈ ತುಳಸಿ ಬೀಜ. ಸೊ ಸೇಮ್ ಪ್ಯಾಟರ್ನ್, ಅಳವಿ ತರ ನೆನ್ಸಿಡ್ಬೇಕು, ಅದು ಸ್ವೆಲ್ಲಪ್ ಆಗುತ್ತೆ. ನಿಮ್ಗೆ ಬೀಜ ಇರುತ್ತೆ, ಬೀಜದ ಮೇಲ್ಗಡೆ ಒಂದು ಕ್ಲೀನ್ ಆಗಿರ್ತಕ್ಕಂಥ ಲೇಯರ್ ಬರುತ್ತೆ, ಅಂಟು ತರ ಲೇಯರ್. ಯಾವ್ದೆಲ್ಲ ಅಂಟು ತರ ಲೇಯರ್ ಬರ್ತವೆ ಅವೆಲ್ಲ ಲ್ಯಾಕ್ಸೇಟಿವ್ಸ್ ಅಂತ ಕರಿತೀವಿ. ಕರಳನ್ನ ಕ್ಲೀನ್ ಮಾಡೋದು ಅದ್ರ ಕೆಲಸ. ನಿಮಗೆ ಕರಳು ಕ್ಲೀನ್ ಆದ್ರೆ ಏನಾಗುತ್ತೆ, ತಿಂದಿರೋ ಆಹಾರ ಮೈಗಂಟಕ್ ಶುರು ಆಗುತ್ತೆ, ಕಸ ಎಲ್ಲ ಹೊರಗಡೆ ಬರಕ್ ಶುರು ಆಗುತ್ತೆ. ಒಂದ್ಸರಿ ನಿಮಗೆ ಕಸ ಹೊರಗಡೆ ಬರಕ್ ಶುರು ಆದ್ರೆ ಫಸ್ಟ್ ಥಿಂಗ್ ಚೇಂಜ್ ಆಗೋದು ನಿಮ್ಮ ಚರ್ಮ. ಗ್ಲೋ ಬರುತ್ತೆ, ಯು ಫೀಲ್ ಗುಡ್. ನೀವು ಕರಳು ಹಾಳಾಗಿದೆ ಅಂತ ಯಾರನ್ನಾದ್ರೂ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇವ್ರ ಕರಳು ಹಾಳಾಗ್ಬಿಟ್ಟಿದೆ ಅಂತ. ಬಿಕಾಸ್ ಸ್ಕಿನ್ ಅಲ್ಲಿ ಡ್ರೈನೆಸ್, ಚಾರ್ಮ್ ಇರೋದಿಲ್ಲ, ಒಂಥರ ಏನೋ ಅನ್ಕ್ಲಿಯರ್ ಸ್ಕಿನ್ ಇರುತ್ತೆ. ಸೊ ಫಸ್ಟ್ ಥಿಂಗ್, ಈಗ ಎಲ್ಲರಿಗೂ ನಾನು ಆಗ್ಲೇ ಹೇಳ್ದೆ, ಸೂಡೋ ಪ್ರೆಸ್ಟೀಜ್ ನೋಡಕ್ ಚೆನ್ನಾಗಿ ಕಾಣ್ಬೇಕು. ಸೊ ಸಬ್ಜಾ ಸೀಡ್ಸ್ ತಿಂದ್ರೆ ಕಾಂತಿಯುತ ಚರ್ಮ ಬರುತ್ತೆ. ಕಾಂತಿಯುತ ಚರ್ಮ ಹೆಂಗ್ ಬರುತ್ತೆ, ಕರಳು ಕ್ಲೀನ್ ಆಗೋದ್ರಿಂದ ಬರೋದು. ಸೊ ಬರೀ ಅಷ್ಟು ಬಂದ್ರೆ ಸಾಕ, ಒಂದ್ ಸ್ವಲ್ಪ ಎನರ್ಜಿ ಬೇಕಾ, ಅದಕ್ಕೆ ಗೌಡ್ರು ಅದನ್ನೊಂದು ಸ್ಟ್ರಾಟಜಿ ಮಾಡ್ಬಿಟ್ಟಿದ್ದಾರೆ. ಸೊ ಇವರು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಸಾಕು, ಅದಕ್ಕೆ ಏನು ಎಕ್ಸ್ಟ್ರಾ ಮಾಡೋದೇ ಬೇಡ. ನೀವು ಹೇಳಿ ಸರ್, ಹಾಗಾದ್ರೆ ಈಗ ಬೇಸಿಲ್ ಸೀಡ್ಸ್ ಪಾನೀಯ ಇಟ್ಟಿದ್ದೀರಿ, ಸೊ ಇದು ಹೇಗೆ ತಯಾರಿಸಿದ್ರಿ, ಇದು ಹೆಂಗ್ ಮಾಡಿದ್ರಿ, ಅಂಡ್ ಮಾಡ್ಕೋಬಹುದಾ ಮನೇಲೆ, ಬಳಕೆ ಮಾಡೋದು ಹೇಗೆ? ಈಗ ಈ ಪ್ರಾಡಕ್ಟ್ ಅನ್ನೇ ಬಳಕೆ ಮಾಡಬೇಕು ಅಂದ್ರೆ ಸಿಂಪಲ್ ಕಾನ್ಸೆಪ್ಟ್ ಮೇಡಮ್. ನನ್ಗೇನಂದ್ರೆ, ನಾನು ಒಂದ್ಸರಿ ಪತಂಜಲಿ ಸ್ಟೋರ್ಗೆ ಹೋದೆ, ಅಲ್ಲಿ ಬೇರೆ ಬೇರೆ ಆಯುರ್ವೇದಿಕ್ ಐಟಮ್ಗಳನ್ನು ಕೊಡ್ತಿರ್ತಾರೆ ಅವರು. ನನಗೆ ಸ್ವಲ್ಪ ನೈಟ್ ಮಲಗಿದಾಗ ಕಾಲೆಲ್ಲ ಬಿಸಿ ಆಗ್ತಾ ಇತ್ತು, ಅಂದ್ರೆ ಅಂಗಾಲು ಊತ ಏನೋ ಅಂತಾರಲ್ಲ, ಏನಂತ ಸರ್ ಹೀಟ್ ಅಂತಾರೆ, ಏನಂತಾರ ಅಂಗಾಲು ಉರಿತೈತಿ ನೈಟ್. ಡೇ ಟೈಮ್ ಏನಾಗಲ್ಲ, ರಾತ್ರಿ ಊಟ ಮಾಡಿ ಮಲಗಿದಾಗ ಉರಿ ಸ್ಟಾರ್ಟ್ ಆಗುತ್ತೆ. ಅವಾಗ ನಾನು ಏನ್ ಮಾಡ್ತಿದ್ದೆ, ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮಲಗೋದು ಆತರ ಮಾಡ್ತಾ ಇದ್ದೆ. ಅದನ್ನ ಅಲ್ಲಿ ಹೋಗಿ ಕೇಳಿದೆ, ನಾವು ಡಾಕ್ಟರ್ನ ಯಾರನ್ನು ಕೇಳಂಗಿಲ್ಲ, ಅಲ್ಲಿ ಹೋಗಿ ಕೇಳಿದೆ. ಅವರು ಇದನ್ನ ಕೊಟ್ರು, ಯಾವುದು ಕಾಮಕಸ್ತೂರಿ ಬೀಜ ಕೊಟ್ರು. ಅವಾಗ ನಾನು ಅದನ್ನ ತಗೊಂಡೆ, ನಂಗೆ ರಿಸಲ್ಟ್ ಬಂತು, ಅದು ಕಡಿಮೆ ಆಯ್ತು. ಅದು ಮತ್ತೆ ಈಗ ನಾವು ಹೆಂಗಿದ್ರು 2 ಪ್ರಾಡಕ್ಟ್ ಮಾಡ್ತಾ ಇದೀವಿ. ನಮ್ಗೊಬ್ರು ಸಲಹೆ ಕೊಟ್ರು, ಮಲ್ಟಿಪಲ್ ಪ್ರಾಡಕ್ಟ್ ಇದ್ರೆ ಮಾತ್ರ ಜನ ಅಕ್ಸೆಪ್ಟ್ ಮಾಡ್ತಾರ ಅಂತೇಳಿ, ಇದನ್ನೂ ಒಂದು ಆಡ್ ಆನ್ ಮಾಡೋಣ ಅಂತೇಳಿ. ಇದನ್ನು ಸೇಮ್ ಮೇಡಮ್, ನಾನೇ ಯೂಸ್ ಮಾಡ್ತೀನಿ ಡೈಲಿ. 2 ಟೀ ಸ್ಪೂನು ನೈಟ್ ನೆನಾಕ್ತೀನಿ, ಬೆಳಗ್ಗೆ ಕನ್ಸಂಪ್ಷನ್ ಮಾಡ್ತೀನಿ, ಬೆಳಗ್ಗೆ ನೆನಾಕ್ತೀನಿ, ಸಾಯಂಕಾಲ ಕನ್ಸಂಪ್ಷನ್ ಮಾಡ್ತೀನಿ. ಆ ಥರ ಮಾಡೋದಷ್ಟೇ. ಇದು ಸರ್ ಹೇಳ್ದಂಗೆ ಯಾರಿಗೆ ಮಲಬದ್ಧತೆ ಅಂತಂದ್ರೆ ಏನಾಗುತ್ತೆ, ನಾನು ಮೊನ್ನೆ ಒಂದು ಎಕ್ಸಿಬಿಷನ್ ಅಲ್ಲಿ ಏನೋ ಆಯುರ್ವೇದಿಕ್ ಶಾಪ್ ಇತ್ತು, ಒಬ್ರು ಕೇಳಿದ್ರು, ಇವೆಲ್ಲ ವರ್ಕ್ ಆಗ್ತಾವ ಸರ್ ಅಂತ ಕೇಳಿದ್ರು. ನಾನು ಅವ್ರಿಗೆ ಕೇಳಿದೆ, ಸರ್ ನಂಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಭಾಳ ಇದೆ, ಮಲಬದ್ಧತೆ ಭಾಳ ಇದೆ, ನನಗೆ ಇವೆಲ್ಲ ವರ್ಕ್ ಆಗ್ತಾವ ಅಂತ ನನ್ ಕೇಳಿದ್ರು. ನಾನು ಔಟ್ಸೈಡ್ ಪರ್ಸನ್ ಕೇಳಿದ್ರೆ, ಸರ್ ನೀವು ಟೀ ಕುಡಿತೀರಾ ಅಂತ ಕೇಳಿದೆ. ನಾನು ಕುಡಿತೀನಿ ಅಂತ ಹೇಳಿದ್ರೆ, ಟೀ ಕುಡಿಯೋದು ಬಿಡಿ ಸರ್ ಆರಾಮಾಗತ್ತೆ ಅಂತಂದ್ರೆ, ಸಾರಿ ಸರ್ ಟೀ ಕುಡಿಯೋದು ಬಿಡಂಗಿಲ್ಲ, ಇದು ಆರಾಮಾಗತ್ತಿಲ್ಲ ಅಷ್ಟೇ ಹೇಳಿದ್ದೀನಿ. ಅಂದ್ರೆ ಜನರಿಗೆ ಏನಂತಂದ್ರೆ, ನಿಮಗೆ ಆಹಾರಗಳನ್ನ ಕಂಟ್ರೋಲ್ ಮಾಡಿ ಅಂದ್ರೆ ಯಾರು ರೆಡಿ ಇಲ್ಲ. ಅವರು ಬ್ರೆಡ್ ಅನ್ನು ಬಿಡ್ಲಿಕ್ಕೆ ರೆಡಿ ಇಲ್ಲ, ಬಿಸ್ಕೆಟ್ ಅನ್ನು ಬಿಡ್ಲಿಕ್ಕೆ ರೆಡಿ ಇಲ್ಲ, ಟೀ ಬಿಡ್ಲಿಕ್ಕೆ ರೆಡಿ ಇಲ್ಲ, ಕಾಫಿ ಬಿಡ್ಲಿಕ್ಕೆ ರೆಡಿ ಇಲ್ಲ. ಮತ್ತೆ ಅವನ್ನೆಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಇವೆಲ್ಲ ಬೇಕಾಗತ್ತೆ. ಇವಾಗ ನೀವೆಲ್ಲ ತುಂಬ್ಕೊಂಡ್ಬಿಟ್ಟಿರ್ತೀರ ನೈಟು, ಅದು ಕ್ಲೀನ್ ಆಗ್ಬೇಕಂದ್ರೆ ಇಂಥವು ಸರ್ ಹೇಳಿದ್ರಲ್ಲ ಅಂಟು ಪದಾರ್ಥ. ಈಗ ನೋಡಿ, ನಮ್ಗೆ ಬೆಂಡಿಕಾಯಿ ತಿಂದ್ರೆ ಮಲಬದ್ಧತೆ ಬರಲ್ಲ, ಬೆಂಡಿಕಾಯಿ ಹುಡ್ಕೊಂಡು ಹೋಗಕ್ಕಾಗಲ್ಲ ನಮ್ಮ ಜನರಿಗೆ. ಜವಳಿಕಾಯಿ, ಆ ಜವಳಿಕಾಯಿ ನಾವು ತಿಂದ್ರೆ
ಚೌಳಿಕಾಯಿ ಅಂತಾರಲ್ಲ ಗೋರಿಕಾಯಿ ಅಂತ ಚೌಳಿಕಾಯಿ ಅದನ್ನ ತಿಂದ್ರೆ ಅವನ್ನೆಲ್ಲ ಅಲರ್ಜಿ ನಮ್ಗೆ ಯಾಕೆ ಬರಲ್ಲ ನಮ್ಗೆ, ಯಾಕಂದ್ರೆ ನಮ್ಗೆ ಮಶ್ರೂಮು, ಗೋಬಿ ಮಂಚೂರಿ ಇದೆಲ್ಲದರ ಮುಂದೆ ನಮ್ಮ ಅಂದ್ರೆ ಒಂಥರ ತತ್ಸಾರ ಅವೆಲ್ಲ. ಅವು ಅವ್ರ ತಂದೆ ತಾಯಿಗಂತೂ ಅಷ್ಟು ಬೈತಾರ ಅದನ್ನ ಮಾಡಿದ್ರೆ ಮನೆಯಲ್ಲಿ, ಆ ತರ ಹೋಗಿದೆ. ಅದಕ್ಕೆ ನೀವು ಆ ಒಂದು ಮಲಬದ್ಧತೆ ಹೋಗ್ಲಾಡಿಸ್ಬೇಕು, ನಮ್ ದೇಹ ಇದ್ದಿದ್ರಲ್ಲೇ ಉತ್ತಮ ಆಗಿರ್ಬೇಕಂತಂದ್ರೆ ಇದನ್ನ ಬಳಸಬೇಕು. ಮತ್ತೆ ಕೋಲ್ಡ್ನೆಸ್, ಈ ಕೆಲವರಿಗೆ ಹೀಟ್ ಬಾಳ್ ಆಗ್ತಿರ್ತದೆ, ಹೆವಿ ಹೀಟ್ ಅನಿಸ್ತಿರ್ತೈತಿ, ಅದ್ರ ಬದಲಿ ಕೆಲವೊಂದು ಗುಳಿಗೆಗಳನ್ನ ತಗೊಂತಾರೆ, ನಮ್ಮ ತಂದೆನೇ ತಗೊಂತಾರೆ, ಟ್ಯಾಬ್ಲೆಟ್ ತಗೊಂತಾರೆ, ಬಟ್ ಇದನ್ನ ತಗೊಳಕ್ ಅಡಿಯಿಲ್ಲ ಅವರು. ಹಂಗೆ ಎಲ್ಲರ ಮನೆಯಲ್ಲಿ ಸಮಸ್ಯೆ ಇದೆ. ಬಟ್ ಯಾರು ನಮ್ಮ ಮಾತನ್ನು ಕೇಳೋದು ಬೇಡ. ನಾವು ಇನ್ನೊಂದು ಏನ್ ಹೇಳ್ತೀವಿ ಅಂದ್ರೆ, ಎಲ್ಲರಿಗೂ ಒಂದು ನಾವು ಕಸ್ಟಮರ್ಗೆ ವಿನಂತಿ ಮಾಡ್ಕೊಳೋದು ಏನಂತಂದ್ರೆ, ನೀವು ಇವೆಲ್ಲಾ ಪ್ರಾಡಕ್ಟ್ ನಾವು ಹೆಸರು ಹೇಳಿದೀವಿ, ಅಳವಿ ಕಾಳು ಅಂತ ಹೇಳಿದೀವಿ, ಹುರುಳಿ ಕಾಳು ಅಂತ ಹೇಳಿದೀವಿ, ಪ್ಲಸ್ ಕಾಮ್ ಕಸ್ತೂರಿ ಬೀಜ ಅಂತ ಹೇಳಿದೀವಿ. ಈ ಮೂರನ್ನು ನೀವು ಗೂಗಲ್ ಸರ್ಚ್ ಮಾಡಿ, ಗೂಗಲ್ ಅಲ್ಲಿ ಏನ್ ಹೇಳುತ್ತೆ ಕೇಳಿ, ಆವಾಗ ಈ ಪ್ರಾಡಕ್ಟ್ ಅನ್ನ ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ವೆಬ್ಸೈಟ್ ಹೋಗಬೇಡಿ. ಸೀಡ್ಸ್ ಡ್ರಿಂಕ್ ಬಗ್ಗೆ ಹೇಳಿದ್ರಲ್ಲ, ಇದು ಪೌಡರ್ ರೀತಿಯಲ್ಲೇ ಇದೆಯಾ? ಕಾಳು ಇದು ಕಾಳೆ ಇದೆ ಅಲ್ಲ, ಈಗ ನ್ಯೂ ಪ್ರಾಡಕ್ಟ್ ಮಾಡಿರೋದು ಕಾಳು ಇದೆ ಮೇಡಮ್, ಕಾಳೆ ಇದೆ, ಪೌಡರ್ ಮಾಡಿಲ್ಲ. ಪೌಡರ್ ಮಾಡಿದ್ರೆ ಅದ್ರ ಒರಿಜಿನಾಲಿಟಿ ಬರಲ್ಲ ಮೇಡಮ್, ಅದು ಸ್ವೆಲ್ಲಿಂಗ್ ಆಗಲ್ಲ ಪೌಡರ್ ಮಾಡಿದ್ರೆ. ಅದಕ್ಕೆ ಅದು ಕಾಳಿನ ರೂಪದಲ್ಲೇ ಸ್ವೀಕರಿಸಬೇಕಾಗುತ್ತೆ. ಓಕೆ, ನೀವು ಏನಂದ್ರೆ ಹೇಗ್ ಹೇಳ್ತಾ ಇದ್ದೀರಾ, ರಾತ್ರಿ ಸೋಕ್ ಮಾಡಿ ಬೆಳಿಗ್ಗೆ ಕುಡಿಬೇಕು, ಇಲ್ಲ ಬೆಳಿಗ್ಗೆ ಸೋಕ್ ಮಾಡಿ ಸಂಜೆ ಕುಡಿಬಹುದು. ಸಪ್ಪೆ ಆಗಿದ್ರೆ ನಮ್ ಜನ ಕುಡಿಯಂಗಿಲ್ಲ, ಅದಕ್ಕೆ ಅದಕ್ಕೂ ಆರ್ಗ್ಯಾನಿಕ್ ಜಾಗ್ರೆಟ್ ಪೌಡರ್ ಆಡ್ ಮಾಡಿದೀವಿ. ಸ್ವಲ್ಪ ಸ್ವೀಟ್ ಇದ್ರೆ ಕುಡಿತಾರೆ ಅಂತೇಳಿ, ಕುಡಿಬೇಕಂತ ಆಸೆರ ಪಡ್ತಾರೆ ಅಂತ. ಜನರಿಗೆ ಹೆಂಗಿದೆ ಅಂದ್ರೆ, ಕಹಿ ಇತ್ತಂದ್ರೆ ಔಷಧ ಕುಡಿಯಂಗಿಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆ ಆಡ್ ಮಾಡ್ಕೊಟ್ರೆ ಔಷಧನ ಕುಡಿತಾರೆ. ಡಾಕ್ಟರ್ ಮೊದ್ಲು ಏನ್ ಮಾಡಿದ್ರು ನೋಡಿ, ನಾವು ಚಿಕ್ಕವರಿದ್ದಾಗೆಲ್ಲ ಔಷಧಿಗಳೆಲ್ಲ ಕಹಿ ಇರ್ತಿದ್ವು. ಈ ನಮ್ಮ ಮಕ್ಕಳು ಕುಡಿಯೋ ಔಷಧಿ ಹೆಂಗಿದ್ರೆ ಚಾಕ್ಲೇಟ್ ಇದ್ದಂಗಿದಾವೆ. ಯಾಕೆ? ಮಕ್ಕಳು ಕುಡಿತಿಲ್ಲ, ಚಾಕ್ಲೇಟ್ ಆಡ್ ಮಾಡಿದ್ರು ಅವರು. ಹಂಗೆ ನಾವು ಸ್ವಲ್ಪ ಇದರಲ್ಲಿ ಆರ್ಗ್ಯಾನಿಕ್ ಜಾಗರಿ ಪೌಡರ್ ಆಡ್ ಮಾಡಿದೀವಿ, ಅಂದ್ರೆ ಜನ ಕುಡಿಲಿ ಅನ್ನೋ ಉದ್ದೇಶಕ್ಕೆ. ಹೆಲ್ದಿ ಆಗಿರುತ್ತೆ. ಅಂದ್ರೆ ಏನಂದ್ರೆ ಅದು ಅಂಟಿನ ಪದಾರ್ಥ ಕ್ರಿಯೇಟ್ ಆಗ್ಬೇಕು, ಸ್ವೆಲ್ಲಿಂಗ್ ಕ್ರಿಯೇಟ್ ಆಗ್ಬೇಕಲ್ಲ ಸುತ್ತಲೂ ಕಾಳಿನ ಮಧ್ಯೆ, ಅದಕ್ಕೆ ಅದನ್ನ ಸೋಕ್ ಮಾಡ್ಬೇಕು, ನೈಟ್ ಸೋಕ್ ಮಾಡಿ ಮಾರ್ನಿಂಗ್ ಕುಡಿಬೇಕು. ಸರ್, ಈಗ ಹೇಳ್ತಾ ಇದ್ರಲ್ಲ ಬಾಡಿ ಹೀಟ್ ಕೋಲ್ಡ್ ಬಗ್ಗೆ ಅವರು ಸ್ಮೈಲ್ ಕೊಡ್ತಾ ಇದ್ರು. ಇಲ್ಲ, ದೇಹ ಅನ್ನೋದು ಹೀಟ್ ಕೋಲ್ಡ್ ಅಲ್ವೇ ಅಲ್ಲ, ಡಿಹೈಡ್ರೇಷನ್ ಅಲ್ವಾ, ದೇಹಕ್ಕೆ ಬೇಕಾಗುವಷ್ಟು ನೀರ್ ನಾವು ತುಂಬಿಸ್ಬಿಟ್ರೆ ಅದು ಹೀಟ್ ಕೋಲ್ಡ್ ಅಲ್ಲ, ಒಂದು ಸಮಸ್ಥಿತಿ. ಅದೇ ಅಲ್ಲೇ ಇರೋದು ದೊಡ್ಡ ಸಮಸ್ಯೆ. ನಮ್ ದೇಹಕ್ಕೆ ಎಷ್ಟು ಇದಕ್ಕೊಂದು ಪರಿಹಾರ ಇದೆ. ಎಲ್ಲರೂ ವಾಟರ್ ಬಾಟ್ಲ್ ಕ್ಯಾರಿ ಮಾಡ್ತಾರ, ಬೆಳಿಗ್ಗೆ ಹೋಗ್ಬೇಕಾದ್ರೆ ಹಾಕೊಂಡ್ ಆಗ್ಬಿಡ್ಲಿ ಇದಕ್ಕೆ. ಬೆಸ್ಟ್ ಅದು. ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ, ಈಗ ನಾವ್ ಮತ್ ನೆನ್ಸಿಡ್ರಿ ಕುಡೀರಿ ಅಂದ್ರೆ ಚಪಾತಿ ತಂದ್ರು ಅಂತಾರೆ. ಸೊ ಇವ್ರ ಏನ್ ಮಾಡ್ಬೇಕು, ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕಾರೆ ಒಂದ್ ಚಮಚ ಇದ್ ಹಾಕೊಳ್ಳಿ, ನೀರ್ ತುಂಬಿಸ್ಕೊಳ್ಳಿ, ತಗೊಂಡೋಗ್ಲಿ. ಸೊ ಇವ್ರು 2 ಅವರ್ 3 ಅವರ್ ಗ್ಯಾಪ್ ಕೊಡ್ತಾರೆ. ಯಾರು 2 ಅವರ್ ಒಳಗ್ ಅದನ್ನ ಕುಡಿಯಲ್ಲ. ಸೊ ಅಲ್ಲಿ ಹೋದ್ಮೇಲೆ ಕುಡಿಯೋಷ್ಟೊತ್ತಿಗೆ ಅದು ಸ್ವೆಲ್ ಆಗಿರುತ್ತೆ. ಸೊ ದೇ ಕ್ಯಾನ್ ಮೇಕ್ ಇಟ್ ಇಂಟ್ರೆಸ್ಟಿಂಗ್. ನಿಂಬೆಹಣ್ಣು ಬೇಕಾದ್ರೆ ಇಟ್ಕೊಂಡು ತಗೊಂಡೋಗ್ಬೋದು. ನಾರ್ತ್ ಇಂಡಿಯಾದಲ್ಲಿ ನಿಮಗೆ ಶಿಕಂಜಿ ಅಂತ ಮಾಡ್ತಾರೆ, ಸೊ ಇದನ್ನೇ ಮಾಡೋದು. ಸೊ ಅದ್ ಮಾಡ್ಕೋಬಹುದು. ಅಲ್ಲ, ಇದ್ರ ಬಗ್ಗೆ ಅಂದ್ರೆ ಇನ್ನೂ ಅಂದ್ರೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಬಳಸಬಹುದು ಅನ್ನೋಂಥದ್ರ ಬಗ್ಗೆ. ಈಗ ನಾವು ಆಗ್ಲೇ ಅದು ಡಿಸ್ಕಂಟಿನ್ಯೂ ಆಯ್ತು, ನಾವು ಬರೀ ಸ್ಕಿನ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇದನ್ನ ಫಸ್ಟ್ ಕನ್ಸ್ಯೂಮ್ ಮಾಡೋದ್ರಿಂದ ಏನಂತಂದ್ರೆ, ಆಹಾರದಲ್ಲಿ ನಾರಿನಾಂಶ ಇಲ್ಲದೆ ಇರೋದ್ರಿಂದ ಯುವರ್ ಸ್ಟಮಕ್ ವಿಲ್ ಹ್ಯಾವ್ ಕ್ರೇವಿಂಗ್. ನಮಗೆ 2 ತರ ಪ್ರಾಬ್ಲಮ್ ಇದೆ ಮೇಡಮ್. ಒಂದು, ಮಾಡಿರೋ ಊಟದಲ್ಲಿ ನ್ಯೂಟ್ರಿಷನ್ ಇಲ್ಲದೆ ಇರೋದಕ್ಕೆ ದೇಹ ಊಟ ಕೇಳೋದು ಒಂದು ರಾಂಗ್ ಆಗಿ ಅರ್ಥ ಮಾಡ್ಕೋತೀವಿ. 2ನೇದು, ದಾಹ ಆದಾಗ ನೀರ್ನೂ ಹಂಗರ್ ಪ್ಯಾಂಕ್ಸ್, ಥರ್ಸ್ಟಿನ ನಾವು ಊಟ ಅಂತಾನೆ ಅನ್ಕೊಂಡು ಅವಾಗ ಒಂದೇ ನಾವು ಕಾಫಿ ಟೀ ಕುಡಿಯೋದು ಮಾಡ್ತಿದೀವಿ. ಸೊ ಅವಾಯ್ಡ್ ಮಾಡ್ಬೋದು. ವಾಟ್ ಯು ಕ್ಯಾನ್ ಡು, ನಮಗೆ ಬಾಯಾರಿಕೆ ಆಗ್ತಂದ್ರೆ ಫಸ್ಟ್ ನೀರ್ ಕುಡಿದು ಅದಾದ್ಮೇಲೂ ಸಮಾಧಾನ ಆಗಿಲ್ಲ, ನಿಜವಾಗ್ಲೂ ಹಂಗ್ರಿ ಆಗಿದ್ರೆ, ಹೊಟ್ಟೆ ಹಸಿವಾಗಿದ್ರೆ ಅವಾಗ ಊಟ ಮಾಡ್ಬೋದು. ಸೊ ನಿಮಗೆ ಹಂಗರ್ ಪ್ಯಾಂಗ್ ಬಂದಾಗೆಲ್ಲ, ಅಂದ್ರೆ ನಿಮಗೆ ಹೊಟ್ಟೆ ಹಸಿವು ಆಗ್ತಿದೆ ಅಂತ ಫಾಲ್ಸ್ ಮೆಸೇಜ್ ಬಂದಾಗೆಲ್ಲ ನೀವು ಸಮೋಸನೋ ಸ್ಯಾಂಡ್ವಿಚ್ ಏನೋ ತುಂಬಿಸ್ತಾ ಇದ್ದೀರಿ ಅಂತಂದ್ರೆ ಯು ಆರ್ ಕಾನ್ಸ್ಟೆಂಟ್ಲಿ ಡಿಹೈಡ್ರೇಟಿಂಗ್. ನಿಮ್ಮ ಹೊಟ್ಟೆ ಒಂದು ಮಿಕ್ಸಿ ಅಂತ ತಗೊಂಡ್ರೆ ಅದು ರುಬ್ಬಕ್ಕೆ ನೀರ್ ಬೇಕು. ನೀವು ಅದ್ ಯಾಕೋ ಲೋಡ್ ಜಾಸ್ತಿ ಆಯ್ತು ಅಂದಾಗ ಮತ್ತೊಂದ್ ಸ್ವಲ್ಪ ಆಗ್ತಿದೆ. ಸೊ ಹೊಟ್ಟೆ ಅಂಟಾಗ್ಬಿಡುತ್ತೆ, ಕರಗದಿಲ್ಲ. ಸೊ ಅನ್ನನಾಳದಿಂದ ಹೊಟ್ಟೆಗೆ ಹೋಗುತ್ತೆ, ಜಠರಕ್ಕೆ ಹೋಗುತ್ತೆ. ಜಠರದಿಂದ ನಿಮಗೆ ಸ್ಪ್ಲೀನು ಪ್ಯಾಂಕ್ರಿಯಾಸ್ ಇದೆ, ಅದು ಜ್ಯೂಸಸ್ ನ ಸೆಕ್ರೇಟ್ ಮಾಡಿದ್ಮೇಲೆ ನಿಮ್ಮ ಲಿವರಿಗೆ ಬರಬೇಕು. ಲಿವರ್ ಅಲ್ಲಿ ತನ್ನ ಕೆಲಸ ಮಾಡ್ಬೇಕು, ಅದು ಫ್ಯಾಟ್ ಮೆಟಾಬಲೈಸೇಷನ್, ಬೈಲು ಅದೆಲ್ಲ ಆಗಿ ಸಣ್ಣ ಕರಳಿಗೆ ಬರಬೇಕು. ಸಣ್ಣ ಕರಳಿಂದ ರಕ್ತ ಆಗಿ ಉಳಿದಿರೋ ಕಸ ದೊಡ್ಡ ಕರಳಿಗೆ ಹೋಗ್ಬೇಕು. ದೊಡ್ಡ ಕರಳಿಂದ ಹೊರಗಡೆ ಬರೋದ್ನ ಮಲ. ದೇಹದಿಂದ ಹೊರಗಡೆ ಬರಕ್ಕೆ ದೇರ್ ಆರ್ ಸೋ ಮೆನಿ ವೇಸ್. ಕಣ್ಣೀರಿದೆ, ಮೂಗಿದೆ, ಬಾಯಿ ಇದೆ, ಕಿವಿ ಇದೆ, ಚರ್ಮ ಇದೆ, ಮಲಮೂತ್ರ ವಿಸರ್ಜನೆ ಇದೆ. ದೇಹದ ಒಳಗಡೆ ಹಾಕ್ಬೇಕಾದ್ರೆ ಯು ಶುಡ್ ಗಿವ್ ಓನ್ಲಿ ಗುಡ್ ಕ್ವಾಲಿಟಿ ಥಿಂಗ್ಸ್. ನೀವು ದೇಹ ಕಸ ಬೇಡ ಅಂತಾನೆ ಹೊರಗಡೆ ಆಗ್ತಾ ಇದೆ, ನೀವು ವಾಪಸ್ ಕಸನೇ ತುಂಬಿಸ್ತಾ ಇದ್ದೀರಾ ಅಂತಂದ್ರೆ ಬಾಡಿ ಡಿಟಾಕ್ಸ್ ಹೆಂಗಾಗುತ್ತೆ? ಸೊ ಡಿಟಾಕ್ಸ್ ಮಾಡಕ್ಕೆ ನಿಮಗೆ ತುಳಸಿ ಒಂದು. ಸೊ ಯಾವಾಗ ಡಿಟಾಕ್ಸ್ ಆಗುತ್ತೆ, ಫೈಬರ್ ರಿಚ್ ಫುಡ್ ಕೊಡ್ತೀರಾ, ಅಬ್ಸಾರ್ಪ್ಷನ್ ಚೆನ್ನಾಗುತ್ತೆ, ಹೋಲಿಸ್ಟಿಕಲಿ ಯು ಸ್ಟಾರ್ಟ್ ಫೀಲಿಂಗ್ ಗುಡ್. ನೀವು ಆಮೇಲೆ ಏನೇ ತಿಂದ್ರು ನಿಮ್ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ.
ಸೊ ಸಬ್ಜಾ ಸೀಡ್ಸ್ ನ ನೆನೆಸಿಟ್ಬಿಟ್ಟು ಬೇರೆ ಬೇರೆ ರೆಸಿಪೀಸ್ ಮಾಡ್ಬೋದು ಅಂತಂದ್ರೆ ಬಾಳೆಹಣ್ಣ ಕ್ಲೀನ್ ಆಗಿ ಹೆಚ್ಚಿ ನಾಟಿ ಹಸುವಿನ ತುಪ್ಪ ಹಾಕಿ ಅದ್ರ ಜೊತೆಗೆ ಇದನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಅಲರ್ಜಿ ಇಲ್ಲ ಅಂದ್ರೆ ಕ್ಯಾಶ್ಯೂನಟ್ ಅಲರ್ಜಿ, ಆಲ್ಮಂಡ್ ಅಲರ್ಜಿ, ನಾ ಫಸ್ಟ್ ಆಫ್ ಆಲ್ ಡ್ರೈ ನಟ್ಸ್ ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ, ಬಟ್ ನೀವು ರೆಸಿಪಿ ಕೇಳಿದ್ರೆ ಅಂತ ಹೇಳ್ತಿರೋದು. ಅಕಸ್ಮಾತ್ ಮಕ್ಳಿಗೆ ಇಂಟ್ರೆಸ್ಟಿಂಗ್ ಮಾಡಬೇಕು, ಆ ಭ್ರಮೆ ಇದೆ ನಮಗೆ ಡ್ರೈ ಫ್ರೂಟ್ಸ್ ತುಂಬಾ ಹೆಲ್ದಿ, ನಟ್ಸ್ ತುಂಬಾ ಹೆಲ್ದಿ, ಸೀಡ್ಸ್ ತುಂಬಾ ಹೆಲ್ದಿ ಅಂತ, ವಿಚ್ ಇಸ್ ನಾಟ್ ಟ್ರೂ. ನಾವು ಒಂದೊಂದು ಭ್ರಮೆಗಳಿಗೆ ಉತ್ತರ ಕೊಡ್ತಾ ಡೆಫಿನೆಟ್ಲಿ. ಯಾಕಂದ್ರೆ ಬಹಳ ಅಂದ್ರೆ ಅದಕ್ಕೆ ಜನರಿಗೆ ಕನ್ವಿನ್ಸ್ ಆದ್ರೆ ಡೆಫಿನೆಟ್ಲಿ ಅದನ್ನ ಒಪ್ಕೊಳ್ತಾರೆ ಕೂಡ. ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ಅಲ್ಲ ಅಂದ್ರೆ ಈ ದೇಶದಲ್ಲಿ ಎಷ್ಟೊಂದು ಥಿಂಗ್ಸ್ ಡಿಬೇಟಬಲ್, ರಾಮಕೃಷ್ಣನೇ ಡಿಬೇಟಬಲ್, ಇದನ್ನ ಎಷ್ಟು ಒಪ್ಕೋತಾರೆ ಗೊತ್ತಿಲ್ಲ ನನಗೆ, ಬಟ್ ವಿಲ್ ಟ್ರೈ ಆರ್ ಬೆಸ್ಟ್. ಸೊ ಒಂದು ಇದು ಈ ತರ ಚಿಕ್ಕ ಮಕ್ಳು ಮಾಡ್ಬೇಕಂದ್ರೆ ರೆಸಿಪೀಸ್ ತರ ಮಾಡ್ಬೋದು. ಜೊತೆಗೆ ಜೇನುತುಪ್ಪ ಜೊತೆಗೂ ತಿನ್ಬೋದು. ಹಣ್ಣುಗಳನ್ನ ಹೆಚ್ಚಿ, ಒಂಥರದ ಹಣ್ಣ ಹೆಚ್ಚಿ ಅದಕ್ಕೆ ನೀವು ತುಪ್ಪ, ಜೇನುತುಪ್ಪ ಏನೇ ಸೇವಿಸಿದ್ರು ನೆನ್ಸಿದ ರೂಪದಲ್ಲೇ ಸೇವಿಸೋದು ಐಡಿಯಲ್. ಯಾಕೆ ಅಂದ್ರೆ ಅದೇ ನಾನು ಹೇಳಿದೆ, ಒಳಗಡೆ ಮತ್ತೆ ವಾಪಸ್ ಇದು ಹೋಗಿ ಅಂಟ್ಕೊಂಡು ಹೊಸ ಕ್ರಿಯೇಷನ್, ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬಾರ್ದು. ಯಾಕಂದ್ರೆ ಇದು ಒಂದೊಂದ್ಸರಿ ಏನಾಗುತ್ತೆ, ಇದನ್ನ ರಾ ತಿಂದ ಮೇಲೆ ಅಥವಾ ಸರಿ ನೆಂದಿರಂಗ್ ಕುಡಿದ್ರೆ ಒಂಥರ ಅನ್ಈಸಿ ಫೀಲಿಂಗ್ ಬಂದ್ಬಿಡುತ್ತೆ, ಬ್ಲೋಟಿಂಗ್ ತರ ಅನ್ಸಕ್ ಶುರು ಆಗುತ್ತೆ. ಮತ್ತೆ ತುಂಬಾ ಜಾಸ್ತಿ ನೀರ್ ಕುಡಿಬೇಕು ಅದನ್ನ ಹೊರಗಡೆ ಹಾಕಕ್ಕೆ. ಸೊ ನೀವು ಜಾಸ್ತಿ ನೀರ್ ಕುಡಿದಷ್ಟು ಮತ್ತೆ ಇಟ್ಸ್ ಎ ಸ್ಟ್ರೆಸ್ ಫಾರ್ ಯುವರ್ ಕಿಡ್ನೀಸ್. ಅದೊಂದು ಮತ್ತೆ ಮೆಟಬಾಲಿಸಮ್ ಸರಿ ಮಾಡಕ್ ಹೋಗಿ ಇನ್ನೊಂದೇನೋ ಮೆಕ್ಯಾನಿಸಮ್ ನ ಹಾಳು ಮಾಡಬಾರ್ದು. ಹೌದು, ಅದೇ ಕಾರಣಕ್ಕೆ ಅಂದ್ರೆ ನೆನ್ಸಿದ ರೂಪದಲ್ಲಿ ಸೇವಿಸಿದಾಗ ಕಂಪ್ಲೀಟ್ಲಿ ಅದು ಪರ್ಫೆಕ್ಟ್ ಆಗುತ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಸಂಚಿಕೆಯಲ್ಲಿ ಈ ವಿಷಯದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಬೇಸಿಲ್ ಸೀಡ್ಸ್ ಅಂದ್ರೆ ಕಾಮಕಸ್ತೂರಿ ಬೀಜ ಅಂತ ಹೇಳ್ತೀವಿ, ತುಳಸಿ ಬೀಜ ಅಂತ ಹೇಳ್ತೀವಿ, ಸಬ್ಜಾ ಸೀಡ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಪ್ರಾಮುಖ್ಯತೆ ಏನಿದೆ, ಹೇಗೆ ಸೇವಿಸಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಭೇಟಿ ಮಾಡೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.